ಯಾರ್ಯಾರೆಲ್ಲ ಶಬರಿಮಲೆಗೆ ಹೋಗ್ತಿದ್ದೀರಾ, ನೀವು ಈ ಸುದ್ದಿಯನ್ನು ನೋಡಿದ್ದ ಆದಮೇಲೆ ಸದ್ಯಕ್ಕೆ ಶಬರಿಮಲೆಗೆ ಹೋಗಬೇಕಾ ಅಥವಾ ಬೇಡ ಅನ್ನೋದನ್ನ ನಿರ್ಧಾರ ಮಾಡಿ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ಸ್ಟೋರಿಯಲ್ಲಿದೆ. ಶಬರಿಮಲೆ ದೇವಾಲಯದಲ್ಲಿ ಮಂಡಲ ಮರಕವಿಕ್ಕು ಯಾತ್ರೆ ಆರಂಭವಾದ ನಂತರ ಅಸಾಮಾನ್ಯ ಜನಸಂದಣಿ ಉಂಟಾಗ್ತಾ ಇದೆ. ಪ್ರತಿ ದಿನಕ್ಕೆ 70,000 ವರ್ಚುವಲ್ ಕ್ಯೂ ಹಾಗೂ 20,000 ಸ್ಪಾಟ್ ಬುಕಿಂಗ್ ಸೇರಿ ಒಟ್ಟು 90,000 ಭಕ್ತರಿಗೆ ಮಾತ್ರ ಅವಕಾಶ ನೀಡಲಾಗ್ತಿದ್ರೂ ಕೂಡ ಕಳೆದ 48 ಗಂಟೆಗಳಲ್ಲೇ ಸುಮಾರು 2 ಲಕ್ಷದಷ್ಟು ಭಕ್ತರು ಸನ್ನಿಧಿಗೆ ಆಗಮಿಸಿದ್ದು ಕ್ರೌಡ್ ನಿಯಂತ್ರಣದಲ್ಲಿ ಗಂಭೀರ ತೊಂದರೆ ಉಂಟಾಗ್ತಾ ಇದೆ. ಹಲವು ಗಂಟೆಗಳ ನಂತರ ಉದ್ದನೆಯ ಸಾಲು, ಕುಡಿಯುವ ನೀರು, ಆಹಾರ, ಶೌಚಾಲಯದ ಕೊರತೆ ಮತ್ತು ಹಿರಿಯ ನಾಗರಿಕರು ಮಕ್ಕಳಿಗೆ ಎದುರಾಗ್ತಿರುವ ತೊಂದರೆಗಳ ಹಿನ್ನೆಲೆಯಲ್ಲಿ ದೇವಸ್ಥಾನದ ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಯೋಜನೆ ಇಲ್ಲದೆ ಅಥವಾ ಬುಕಿಂಗ್ ಇಲ್ಲದೆ ಈ ಸಮಯದಲ್ಲಿ ಶಬರಿಮಲೆಗೆ ಹೋಗಬೇಡಿ ಎಂದು ಭಕ್ತರಿಗೆ ಮನವಿ ಮಾಡಿದೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ಬರುತ್ತಿದ್ದಂತೆ ಹೆಚ್ಚುವರಿ ಮಾರ್ಗಸೂಚಿ ಮತ್ತು ಪ್ರಯಾಣದ ಅನುಕೂಲ ಮಾಹಿತಿ ನೀಡಲಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ.